ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ ನೋಡಿ, ಇದೇ ತಿಂಗಳು ಫೆಬ್ರವರಿ 6ನೇ ತಾರೀಕು ಕನಕಪುರ ಟ್ರ್ಯಾಕ್ ಅಲ್ಲಿ ಗಿರೀಶ್ ಅನ್ನೋ ಚಾಲಕರದು ಅಪಘಾತದಲ್ಲಿ ಮೃತಪಟ್ಟಿದ್ರು. ಸೊ ಅವ್ರಿಗೋಸ್ಕರ ನಾವು ಒಂದು ವಾರಗಳ ಕಾಲ ಎಲ್ಲಾ ಸ್ನೇಹಿತರ ಹತ್ರನೂ ಕೂಡ ಒಂದು ಸಹಾಯಧನವನ್ನ ಬೇಡಿದ್ವಿ. ಸೊ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮಾರು ಜನ ಸ್ನೇಹಿತರು ಆ ಒಂದು ಗಿರೀಶ್ ಅವರ ಕುಟುಂಬಕ್ಕೆ ಸಹಾಯಧನವನ್ನ ಮಾಡೋದಕ್ಕೂ ಕೂಡ ಮುಂದೆ ಬಂದಿದ್ರು. ಹಾಗೆ ಸುಮಾರು ಜನ ಒಂದು ಸಹಾಯಧನವನ್ನು ಕೂಡ ಮಾಡಿದ್ರು. ಸೊ ಆ ಸಹಾಯಧನವನ್ನ ಇವಾಗ ನಾವು ಗಿರೀಶ್ ಅವರ ಕುಟುಂಬಕ್ಕೆ ತಲುಪಿಸ್ತಾ ಇದೀವಿ ಸ್ನೇಹಿತರೆ. ಸೊ ಇದೇ ತಿಂಗಳು 25ನೇ ತಾರೀಕು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಸರ್ಸಂಬ ಗ್ರಾಮಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಸೊ 25ನೇ ತಾರೀಕು ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಒಂದು ಕುಟುಂಬಕ್ಕೆ ನೀವು ಮಾಡಿರುವಂತ ಸಹಾಯಧನವನ್ನ ಆ ಕುಟುಂಬಕ್ಕೆ ತಲುಪಿಸುವಂತ ಒಂದು ಕೆಲಸನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಒಟ್ಟು ಈ ಒಂದು ಇದರಲ್ಲಿ ಕಾರ್ಯದಲ್ಲಿ ಒಟ್ಟು ಎಷ್ಟು ಸಹಾಯಧನ ಆಗಿದೆ ಅನ್ನೋದನ್ನ ಹೇಳೋದಾದ್ರೆ ಸ್ನೇಹಿತರೆ, 1,10,90,90 ರೂಪಾಯಿ ಎಲ್ಲಾ ಸ್ನೇಹಿತರು ಮತ್ತೆ ಟ್ರ್ಯಾಕ್ ಓನರ್ಗಳು, ಗಾಡಿ ಮಾಲೀಕರು ಅಥವಾ ಆಯಾ ಊರುಗಳಲ್ಲಿ ಒಂದು ಸಂಘಗಳು ಕಟ್ಕೊಂಡಿರುವಂತ ಎಲ್ಲಾ ಸ್ನೇಹಿತರು ಕೂಡ ಸೇರಿ ಒಟ್ಟಿಗೆ ಕಲೆಕ್ಟ್ ಆಗಿರುವಂತದ್ದು 1,10,90,90 ರೂಪಾಯಿ. ಇದರಲ್ಲಿ ನಂದು ಕೂಡ 1,500 ಸಹಾಯಧನವನ್ನ ಸೇರಿರುತ್ತೆ ಅಂತ ಹೇಳಿದೆ. ಸೊ ನಂದು 1,500 ಸೇರಿಸ್ಕೊಂಡ್ರೆ 1,11,590 ರೂಪಾಯಿ ಒಟ್ಟು ಸಹಾಯಧನ ಗಿರೀಶ್ ಅವರ ಕುಟುಂಬಕ್ಕೆ ಕಲೆಕ್ಟ್ ಆಗಿದೆ ಸ್ನೇಹಿತರೆ. ಓಕೆನಾ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಯಾವ ಡೇಟ್ಗೆ ಎಷ್ಟೆಷ್ಟು ಬಂದಿದೆ, ಸೊ ಗೂಗಲ್ ಪೇ ನಲ್ಲಿ ಎಷ್ಟು ಬಂದಿದೆ, ಅಕೌಂಟ್ಗೆ ಯಾರ್ಯಾರು ಕಳಿಸಿದ್ದಾರೆ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿನೂ ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ಅಲ್ಲಿ ನಾನು ಪ್ರತಿಯೊಂದು ಮಾಹಿತಿನೂ ಕೂಡ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ನೀವೇನಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಸೊ ಯಾವ ಡೇಟ್ಗೆ ಎಷ್ಟೆಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಆಗಿದೆ ಅನ್ನೋ ಮಾಹಿತಿ ವಿತ್ PDF ಸಮೇತ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಈ ಡೀಟೇಲ್ಸ್ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಯಾರಾದ್ರೂ ಅಮೌಂಟ್ ಹಾಕಿದವ್ರು ಇದ್ರೆ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಹಾಗಾಗಿ ಇವಾಗ 25ನೇ ತಾರೀಕು ಮಂಗಳವಾರ ಸೊ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಗ್ರಾಮದ ಗ್ರಾಮಸ್ಥರ ಒಂದು ಮುಖಂಡರ ಸಮ್ಮುಖದಲ್ಲಿ ನೀವು ಕೊಟ್ಟಿರುವಂತ ಸಹಾಯಧನವನ್ನ 1,11,590 ರೂಪಾಯಿ ಆ ಒಂದು ಗಿರೀಶ್ ಅವರ ಕುಟುಂಬಕ್ಕೆ ತಲುಪಿಸುವಂತ ಒಂದು ನಾವು ಕಾರ್ಯನ ಮಾಡ್ತಾ ಇದೀವಿ ಸ್ನೇಹಿತರೆ. ಸುಮಾರು ಜನ ಸ್ನೇಹಿತರು ಕೇಳ್ತಾ ಇದ್ರು, ಸೊ ನಾವು ಕೂಡ ಕಲಬುರಗಿ ಜಿಲ್ಲೆಯವರು, ನಾವು ಕೂಡ ಆಳಂದ್ ತಾಲೂಕದವರು ಸರ್, ನೀವೇನಾದ್ರೂ ಆ ಸರ್ಸಂಬ ಗ್ರಾಮಕ್ಕೆ ಬರುವಾಗ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರಿ. ಸೊ ನೋಡಿ ಸ್ನೇಹಿತರೆ, ನಾನು ಇದೇ ತಿಂಗಳು 25ನೇ ತಾರೀಕು ಆ ಒಂದು ಸರ್ಸಂಬ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಸೊ ನಿಯರ್ ಬೈ ಯಾರಾದ್ರೂ ಸ್ನೇಹಿತರು ಇದ್ರೆ ಸೊ ನೋಡಿ 25ನೇ ತಾರೀಕು ನೀವು ಸರ್ಸಂಬ ಗ್ರಾಮಕ್ಕೂ ನೀವು ಕೂಡ ಬರಬಹುದು. ಓಕೆನಾ? ಸೊ ಕಂಪ್ಲೀಟ್ ಆಗಿ ಮುಂದೆ ಆ ಊರಿಗೆ ನಾವು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಈ ಒಂದು ಸಹಾಯಧನವನ್ನು ತಲುಪಿಸುವಂತ ಪ್ರತಿಯೊಂದು ಮಾಹಿತಿನೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ಗಿರೀಶ್ ಅವರ ಕುಟುಂಬಕ್ಕೆ ಸಹಾಯ ಮಾಡಿರುವಂತ ಕರ್ನಾಟಕದ ಮೂಲೆ ಮೂಲೆಯ ಪ್ರತಿಯೊಬ್ಬ ಚಾಲಕರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಅತಿ ಹೆಚ್ಚು ಸಹಾಯಧನವನ್ನ ಮಾಡಿರುವಂತ ಶಾಂತಿಗ್ರಾಮ ಟ್ರ್ಯಾಕ್ ನ ಮಾಲೀಕರಾಗಿರುವಂತ ಲೋಕೇಶ್ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಟ್ಟು ಟೋಟಲ್ ಆಗಿ ಈ ಒಂದು ಏನು 1,11,590 ರೂಪಾಯಿ ಏನು ಸಹಾಯಧನವನ್ನ ಕಲೆಕ್ಟ್ ಆಗಿದೆಯಲ್ಲ, ಸೊ ಇದಕ್ಕೆ ಕಾರಣರಾಗಿರುವಂತ ಎಲ್ಲ ಅಭ್ಯರ್ಥಿಗಳಿಗೂ ಹಾಗೂ ಎಲ್ಲಾ ಚಾಲಕರಿಗೂ ವಿಡಿಯೋ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಸಹಾಯಧನವನ್ನ ಆ ಕುಟುಂಬಕ್ಕೆ ತಲುಪಿಸುವಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸೊ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.